ಕನ್ನಡ ಕೇವಲ ಭಾಷೆ ಅಲ್ಲ, ನಮ್ಮ ಪರಂಪರೆ, ನಾಡು ನುಡಿ, ಹಾಗೆ ನೆಲ ಜಲಕ್ಕಾಗಿ ದುಡಿದು ಮಡಿದಂಥವ್ರನ್ನ ಸ್ಮರಿಸ್ತಕ್ಕಂಥ, ಜೊತೆಗೆ ಹಾಲಿ ಪ್ರಸ್ತುತ ಕನ್ನಡಕ್ಕಾಗಿ ಶ್ರಮ ವಹಿಸಿ ನಾವು ಕನ್ನಡನ ಉಳಿಸಲೇಬೇಕಂತೇಳಿ ಟೊಂಕ ಕೊಟ್ಟು ನಿಲ್ತಕ್ಕಂಥವು ಎಲ್ಲ ಮಹರಿಯನ್ನ ಗೌರವಿಸ್ತಕ್ಕಂಥ ಒಂದು ಸುದ್ದಿನ ಕನ್ನಡ ರಾಜ್ಯೋತ್ಸವ. ಅಂತ ಒಂದು ರಾಜ್ಯೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ, ಜೊತೆಗೆ ಶುಚಿತ್ವ ಅಂತ ಸೇನಾನಿಗಳಿಗೆ ಕನ್ನಡ ಯೋಧರು ನಡೆಸ್ತಕ್ಕಂಥ ಒಂದು ಗೌರವ ಸಮಾರಂಭದಲ್ಲಿ ದೊಡ್ಡ ಮಟ್ಟದ ಒಂದು ಸಭೆಯನ್ನು ಆಚರಣೆ ಮಾಡ್ತಕ್ಕಂಥ ಮತ್ತೆ ಅದ್ದೂರಿಯಾಗಿ ಆಚರಣೆ ಮಾಡ್ತಕ್ಕಂಥ ಸಂಘದ ಅಧ್ಯಕ್ಷರು ಅಂತ ರಾಘವೇಂದ್ರನ ಹಾದಿಯಾಗಿ ಎಲ್ಲ ಪದಾಧಿಕಾರಿಗಳು ಮೊದಲು ಧನ್ಯವಾದಗಳು, ಅಭಿನಂದನೆ ಸಲ್ಲಿಸುವ ಮೊದಲೇ. ಹಾಗೆ ಕನ್ನಡದ ಭಾಷೆ, ನೆಲ ಜಲ ಉಳಿಯುವುದಾಗಿ ಇಡೀ ಬೆಂಗಳೂರು ದೊಡ್ಡ ಮಟ್ಟದ ನಗರ ಬೆಳೆದಿದೆ. ಅದರಲ್ಲೂ ಕೂಡ ಹೋರಾಟ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಇಡೀ ದೇಶದ ಜನತೆಗೆ ಕರ್ನಾಟಕ ಬೇಕಾಗಿದೆ, ವಿಶೇಷವಾಗಿ ಬೆಂಗಳೂರು ಬೇಕಾಗಿದೆ. ಕಾರಣ ಕನ್ನಡದವರು ಶಾಂತಿ ಪ್ರಿಯರು, ಎಲ್ಲರನ್ನೂ ಸೌಹಾರ್ದಯುತವಾಗಿ ಸಹಬಾಳ್ವೆಯನ್ನು ನಡೆಸ್ಕೊಳ್ತಕ್ಕಂಥ ಒಂದು ಮನಸ್ಥಿತಿ, ಮತ್ತೆ ನಮ್ಮ ಭಾಷೆಯನ್ನ ಪ್ರೀತಿಸ್ತಾ ಅನ್ಯ ಭಾಷೆಯನ್ನು ಗೌರವಿಸ್ತಾ ನಾವು ಸಹಬಾಳ್ವೆಯನ್ನು ನಡೆಸತಕ್ಕಂಥ ಉದ್ದೇಶದಿಂದ ಇಡೀ ಭಾರತಾದ್ಯಂತ ಅನೇಕ ಉದ್ಯೋಗಿಗಳು ಕರ್ನಾಟಕ ವಿಶೇಷವಾಗಿ ಬೆಂಗಳೂರನ್ನು ನಡೆಸ್ಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಅಸ್ತಿತ್ವ ಅಂದ್ರೆ ಕನ್ನಡದ ಅಸ್ತಿತ್ವನ ಉಳಿಸ್ತಕ್ಕಂಥ ಅನಿವಾರ್ಯತೆ ಇವತ್ತು ಎದುರಾಗಿದೆ. ಆ ನಿಟ್ಟಿನಲ್ಲಿ ನಾವು ಎಷ್ಟೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೆದರೂ ಕೂಡ ಜೊತೆಯಾಗಿ ಕನ್ನಡವನ್ನು ಕೂಡ ಬೆಳೆದುಕೊಂಡು ಹೋಗ್ತಕ್ಕಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆಗಳು ಕೂಡ ನಮ್ಗೆ ಎದುರಾಗಿದೆ. ಹಾಗೆ ಕನ್ನಡ ಕಟ್ಟೋದು ಮತ್ತೆ ಬೆಳೆಸೋದು ಜೊತೆ ಆದ್ರೆ ನಾವು ಆಡು ಭಾಷೆಯಲ್ಲಿ ನಾವು ಅದು ಎಷ್ಟು ಮಾತ್ರ ಬಳಕೆ ಮಾಡ್ತಾ ಇದ್ರೆ ಕೂಡ ಇವತ್ತು ನಮ್ಗೆ ಯಕ್ಷಪ್ರಶ್ನೆ. ಕಾರಣ ನಾವು ಭಾಷೆನ ಮಾತನಾಡ್ತಿರ್ತೀವಿ, ನಮ್ಮ ಒಂದು ಮಾತೃಭಾಷೆ ಅಂತ ಕೊಡ್ತೀವಿ, ಮನೆಯಲ್ಲೂ ಮಾತನಾಡ್ತೀವಿ, ಹೊರಗಡೆ ನಮ್ಮ ಸಮಾಜದಲ್ಲೂ ಮಾತನಾಡ್ತೀವಿ. ಆದರೆ ಬರವಣಿಗೆ ಬಂದಾಗ ಬರವಣಿಗೆ ಲಿಪಿ ನಮ್ಮ ಆ ಒಂದು ಅಕ್ಷರ ಜೋಡಣೆ, ವಾಕ್ಯ, ಪುಟ ಇವೆಲ್ಲವೂ ಕೂಡ ನಾವು ಮರ್ತೇ ಹೋಗಿದೆ. ಇವೆಲ್ಲ ಗೊತ್ತಿರ್ಬೋದು. ನಮ್ಮ ಒಂದು ಪರಿಸ್ಥಿತಿ, ನಾವು ಹೋದಂಥ ಸಮಯಕ್ಕೆ ನಾವು ಪುಟಗಟ್ಟಲೆ ಬರೀತಾ ಇದ್ವಿ. ಹೀಗೆ ಒಂದು 10-12 ವರ್ಷದಿಂದ ವಾಕ್ಯಗಳು ಸೀಮಿತ ಆಗಿತ್ತು, ಪದಗಳು ಕೂಡ ಬರಲಿಕ್ಕೆ ಆಗ್ತಾ ಇಲ್ಲ. ಪದಗಳ ಜೋಡಣೆ ಅಂತೂ ಮೊದಲೇ ಇಲ್ಲ. ಒಂದು ಅರ್ಜಿ ಬರೀಬೇಕಾದ್ರೂ ಕೂಡ ಯಾರು ಕನ್ನಡ ಬರೀತಾರೆ ಅಂತ ಹುಡುಕಾಡ್ಬೇಕಾದ್ರೆ ಕನ್ನಡ ಬರೆಯೋರು ಬನ್ನಿ ಅಂತ ಹುಡುಕಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಅದರಲ್ಲಿ ಯಾರಾದರೂ ಅಲ್ಲಿ ಏನು ಅದಕ್ಕೋಸ್ಕರ ಸೀಮಿತ ಆಗಿರ್ತಾರೆ, ಬರೀಲಿಕ್ಕೆ ಒಂದು ಅವರು ಏನೋ ಒಂದು ಸಂಬಳ ತಗೊಂಡು ಯಾರಲ್ಲಿ ಇರ್ತಾರೆ ಅವ್ರನ್ನ ಹುಡುಕಾಡ್ಕೊಂಡು ಅವ್ರ ಕೈಲಿ ಬರೆಸುವಂಥ ಪರಿಸ್ಥಿತಿ. ಹಾಗಾಗಿ ಕನಿಷ್ಠ ನಾವು ಭಾಷೆ ಜೊತೆಗೆ ಆಡು ಭಾಷೆ ಜೊತೆಗೆ ಬರವಣಿಗೆ ಮತ್ತು ಲಿಪಿ ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಹಾಗಾಗಿ ಬರವಣಿಗೆಯ ಪ್ರಕ್ರಿಯೆಗಳನ್ನು ನಾವು ಅದರಲ್ಲಿ ಭಾಗವಹಿಸೋಣ. ಜೊತೆಗೆ ಮಕ್ಕಳಿಗೆ ಏನು ಶಿಕ್ಷಣ ಕೊಡುವಂಥದ್ದು ಆಗಿದ್ದೀರಿ, ಇಂಗ್ಲೀಷ್ ಕಲಿಸೋದೇ ನಮ್ಮ ಸಾಧನೆ ಆಗಿದೆ. ಇಲ್ಲಿ ನಡೆದು ತರ್ತಕ್ಕಂಥ ಅದೇ ಭಾವನೆ ಇದೆ. ಇಂಗ್ಲೀಷ್ ಕಲಿತ್ರೆ ಸಾಕು, ನಮ್ಮ ಹುಡುಗ, ನಮ್ಮ ಮಗ, ನಮ್ಮ ಮಗಳು ಎಲ್ಲೋ ಬದುಕೊಳ್ತಾ ಇರ್ತಾರೆ, ನಿಜ. ಆದರೆ ಇಂಗ್ಲೀಷ್ ಜೊತೆಗೆ ನಮ್ಮ ಮಾತೃಭಾಷೆ ನಮ್ಮ ಕನ್ನಡ ಕೂಡ ಅನಿವಾರ್ಯ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಕನ್ನಡನ ಬೆಳೆಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗೋಣ. ಇಂಥ ಒಂದು ಸಭೆ ಸಮಾರಂಭಗಳು ಮತ್ತಷ್ಟು ಯಶಸ್ವಿ ಆಗಬೇಕು. ಆ ನಿಟ್ಟಿನಲ್ಲಿ ಜೊತೆಯಾಗಿ ನಿಮ್ಮ ಸಹೋದರ ಈ CM ಜೊತೆಯಲ್ಲಿ ಕನ್ನಡ ಕಟ್ಟೋ ಕೆಲಸ ಜೊತೆಯಾಗಿ ಇರ್ತಾನೆ ಅಂತ ಸಂದರ್ಭ ಹೇಳ್ತಾ ನನ್ನನ್ನು ಭಾಗವಹಿಸಿ ಮತ್ತು ನನ್ನ ಭಾವನೆಗಳು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರತಿಯೊಬ್ಬರಿಗೂ ಮತ್ತೆ ಕನ್ನಡ ಶಿಕ್ಷಣ ವೇದಿಕೆ ಎಲ್ಲ ಪದಾಧಿಕಾರಿಗಳು ಧನ್ಯವಾದಗಳು, ಅಭಿನಂದನೆ ತಿಳಿಸುವುದು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685.